ನಮಸ್ತೆ. ಆಧ್ಯಾತ್ಮಿಕ ಸಾಧನೆ ಮಾಡಬೇಕು ಅಂತಂದರೆ ನಮಗೆ ಅನೇಕ ಸವಾಲುಗಳು ಕೂಡ ಬಂದಿರುತ್ತೆ. ಆ ಸವಾಲುಗಳಿಗೆ ಹೆದರ್ಕೊಂಡು ಬಿಡಬಾರ್ದು. ಇವತ್ತು 2ನೇ ದಿವಸ, ಬ್ರಹ್ಮಚಾರಿಣಿ ಮಾತೆಯ ದಿವಸ. ಬ್ರಹ್ಮಚಾರಿಣಿ ಅಂತಂದರೆ ಯೋಗಿನಿ ಅಂತ ಆಗುತ್ತೆ, ತಪಸ್ಸನ್ನು ಆಚರಿಸೋದು ಅಂತ ಆಗುತ್ತೆ. ಒಬ್ಬನು ತಪಸ್ಸನ್ನು ಮಾಡಬೇಕು ಅಥವಾ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬೇಕಂದ್ರೆ ಮುಖ್ಯವಾಗಿ ಅವನಿಗೆ ಬೇಕಾಗಿರೋದು ತಾಳ್ಮೆ ಇದ್ದರೆ ಮಾತ್ರ ಆಗುತ್ತೆ. ಏನೋ 1ನೇ ದಿವಸ ನಾನು ಧ್ಯಾನ ಕೂತ್ಕೊಂಡೆ, ನನಗೇನೂ ಆಗಿಲ್ಲ, ಅದರಲ್ಲಿ ಏನು ನಾನು ಮೊದಲು ಹೇಗಿದ್ದೆ ಹಾಗೇ ಇದ್ದೆ, ಏನೂ ನನ್ನಲ್ಲಿ ಬದಲಾವಣೆ ಕಾಣಿಸಿಲ್ಲ ಅಂತ ಬಿಟ್ಬಿಡೋದಲ್ಲ. 1 ತಿಂಗಳ ಮಾಡಿದೆ ಏನೂ ಆಗಿಲ್ಲ ಅಂತ ಹೇಳಿ ಹಾಗೆ ಬಿಟ್ಬಿಡೋದಲ್ಲ. ತಾಳ್ಮೆ ಮುಖ್ಯ. ಎಷ್ಟು ನಾವು ತಾಳ್ಮೆಯಿಂದ ಇರ್ತೀವಿ ಆಗ ಮಾತ್ರ ನಮಗೆ ನಮ್ಮ ಸಾಧನೆಯಲ್ಲಿ ನಾವು ಮುಂದುವರಿಯೋಕ್ಕೆ ನಮ್ಮ ಒಳಗಡೆಯಿಂದನೇ ಪ್ರೇರಣೆ ಸಿಗ್ತಾ ಹೋಗುತ್ತೆ. ಯಾವುದೇ ಒಬ್ಬ ಸಾಧಕನಿಗೆ ಹೊರಗಡೆಯಿಂದ ಅಲ್ಲ ಪ್ರೇರಣೆ ಅಂತ ಸಿಗೋದು, ನಮ್ಮ ಒಳಗಡೆಯಿಂದ, ನಮ್ಮ ಆಂತರ್ಯದಿಂದ ನಮಗೆ ಎಷ್ಟು ಪ್ರೇರಣೆ ಸಿಗ್ತಾ ಹೋಗುತ್ತೆ ಅಷ್ಟು ನಾವು ಮುಂದುವರಿಯೋಕ್ಕೆ ಸಾಧ್ಯ ಆಗುತ್ತೆ. ಈಗ ಸಂಪ್ರದಾಯಗಳ ಆಚರಣೆ ಮಾಡ್ತಾ ಇರೋದೇ ಅದಕ್ಕೋಸ್ಕರ. ಈ ನವರಾತ್ರಿಯ 9 ದಿವಸಗಳ ಆಚರಣೆ ಕೂಡ ಅದೇನೆ, ನಮ್ಮ ಆಂತರಿಕ ಶಕ್ತಿಯ ಜಾಗೃತಿ. ನಮ್ಮೊಳಗಡೆ ಸುಪ್ತವಾಗಿದೆ, ಎಲ್ಲವೂ ಕೂಡ ಸುಪ್ತವಾಗಿರೋದನ್ನು ನಾವು ಈ ನಮ್ಮ ಧ್ಯಾನ ಸಾಧನೆಯ ಮೂಲಕ ಅದನ್ನು ಜಾಗೃತಗೊಳಿಸ್ತಾ ಹೋಗ್ತೀವಿ. ಅದು ಎಲ್ಲೂ ಇರಲಿಲ್ಲ, ಹೊಸದಾಗಿಂದ ಬಂತು ಅಂತ ಅಲ್ಲ, ಇದೇ ಅದು ಈಗಾಗಲೇ ಇದ್ದಿರೋದು. ಅದನ್ನು ನಾವು ಇನ್ನೂ ಸಚೇತನಗೊಳಿಸ್ತಾ ಇದ್ದೀವಿ ಅಷ್ಟೇ. ಹಾಗೆಯೇ ನಮ್ಮಲ್ಲಿ ಶ್ರದ್ಧೆ, ತಾಳ್ಮೆ ಬೇಕು, ಅದೇ ರೀತಿ ಶ್ರದ್ಧೆ ಬೇಕು. ನಿಯಮಿತವಾಗಿ ಮಾಡಲೇಬೇಕು. 1 ದಿವಸ ಮಾಡಿದೆ, ಇವತ್ತು ಟೈಮ್ ಸಿಕ್ಕಿಲ್ಲ, ನಿನ್ನೆ 1 ಅವರ್ ಟೈಮ್ ಸಿಕ್ತು ಮಾಡಿದೆ, ಇವತ್ತು ಟೈಮೇ ಸಿಕ್ಕಿಲ್ಲ ಅದಕ್ಕೆ ಬಿಟ್ಟುಬಿಟ್ಟೆ ಅಂತ ಬಿಡೋದಲ್ಲ. ನಮ್ಮ ಶ್ರದ್ಧೆ ತುಂಬ ಮುಖ್ಯ. ಒಬ್ಬ ಆಧ್ಯಾತ್ಮಿಕ ಸಾಧಕ ಅಂತ ಅಲ್ಲ, ಯಾವುದೇ ಭೌತಿಕ ಜೀವನದಲ್ಲಿ ಕೂಡ ಸಾಧನೆಯನ್ನು ಮಾಡೋಕ್ಕೆ ಹೊರಟಿದ್ದೀವಿ ಅಂತಂದರೆ ಆ ಸಾಧಕನಿಗೆ ಎಷ್ಟು ಶ್ರದ್ಧೆ ಇದೆ ಅನ್ನೋದ್ರ ಮೇಲೆ ಅಷ್ಟು ಯಶಸ್ಸು ಸಿಗ್ತಾ ಹೋಗುತ್ತೆ. ನಮ್ಮ ಶ್ರದ್ಧೆ ಕಡಿಮೆಯಾಗ್ತಾ ಇದ್ದ ಹಾಗೆ ನಮ್ಮ ಯಶಸ್ಸು ಕೂಡ ಕಡಿಮೆಯಾಗ್ತಾ ಹೋಗುತ್ತೆ. ನಾನು ಎಷ್ಟು ಪ್ರಯತ್ನ ಮಾಡಿದ್ರೂ ನನಗೆ ಯಶಸ್ಸು ಸಿಗ್ತಾ ಇಲ್ಲ ಅಂದರೆ ನಾವು ನಮ್ಮ ಶ್ರದ್ಧೆಯನ್ನು ಎಷ್ಟು ಹಾಕಿದ್ದೀವಿ ಅನ್ನೋದನ್ನು ನಾವು ನೋಡಬೇಕು. ಅದೇ ರೀತಿಯಾಗಿ ಬ್ರಹ್ಮಚಾರಿಣಿ ಚೈತನ್ಯ ನಮ್ಮ ಸ್ವಾಧಿಷ್ಠಾನ ಚಕ್ರದ ಜೊತೆ ಕನೆಕ್ಟ್ ಆಗಿದೆ. ನಿನ್ನೆ ಮೂಲಾಧಾರ ಚಕ್ರದ ಜೊತೆ ನಂಟಾಗಿರೋದನ್ನು ಇದು ಮಾಡಿದ್ವಿ. ಇವತ್ತು ಸ್ವಾಧಿಷ್ಠಾನ ಚಕ್ರ 2ನೇ ದಿವಸ, 2ನೇ ಚಕ್ರ ಸ್ವಾಧಿಷ್ಠಾನ ಚಕ್ರ. ನಾಭಿಯಿಂದ 2 ಇಂಚು ಕೆಳಗಡೆ ಬರುತ್ತೆ ಸ್ವಾಧಿಷ್ಠಾನ ಚಕ್ರ. ಆದರೆ ಹೊಟ್ಟೆ ಸೈಡಲ್ಲಿರಲ್ಲ, ಅದು ಬೆನ್ನು ಮೂಳೆಗೆ ಬೆನ್ನು ಹುರಿ ಸೈಡಲ್ಲಿ ಇದ್ದಿರುತ್ತೆ. ಧ್ಯಾನದ ಮೂಲಕ ನಮ್ಮೊಳಗಡೆ ಇರೋ ದೈವಿ ಶಕ್ತಿನ ಸಚೇತನಗೊಳಿಸ್ತೀವಿ ಅಂತಂದರೆ ಅದು ಹೊರಗಡೆಯಿಂದ ಬರೋದಲ್ಲ, ನಮ್ಮೊಳಗಡೆ ಆಲ್ರೆಡಿ ಇದೆ ಅದು ದೈವಿ ಶಕ್ತಿ. ಆ ದೈವಿ ಶಕ್ತಿನ ನಾವು ಧ್ಯಾನದ ಮೂಲಕ ನಮ್ಮ ಉಸಿರು ಅನ್ನೋದು ಧಾರಣೆ, ಉಸಿರನ್ನು ಧಾರಣೆ ಮಾಡಿ ಇನ್ನೂ ಇದಾಗಿ ಉಸಿರಾಟ, ಪಿಂಗಳ ನಾಡಿ ಮೂಲಕ ನಮ್ಮ ಉಸಿರಾಟ ನಡೀತಾ ಇರುತ್ತೆ. ಅದು ಸುಷುಮ್ನವನ್ನು ತಲುಪುತ್ತೆ. ಅಂದರೆ ನಮ್ಮ 2 ಹುಬ್ಬುಗಳ ಮಧ್ಯದಲ್ಲಿ ಸುಷುಮ್ನ ನಾಡಿ ಇರುತ್ತೆ. ಆ ಸುಷುಮ್ನದ ಮೂಲಕ ನಮ್ಮ ಇದು ಮೂಲಾಧಾರ ಚಕ್ರವನ್ನು ತಲುಪುತ್ತೆ. ಇದು ಹೇಗಿರುತ್ತೆ ಅಂದರೆ ಬಾವಿಯಲ್ಲಿ ನೀರು ಸೇರ್ತೀವಲ್ಲ, ಅದು ಯಾರ್ಯಾರಿಗೆ ಗೊತ್ತಿರುತ್ತೆ, ಇಮ್ಯಾಜಿನ್ ಮಾಡ್ಕೋಬೋದು. ಹಗ್ಗ 1 ಸೈಡಿಂದ ಕೆಳಗಡೆ ಹೋಗುತ್ತೆ ಬಾವಿಗೆ, ಇನ್ನೊಂದು ಸೈಡಿಂದ ನಾವು ಮತ್ತೆ ಅದನ್ನು ಎಳ್ಕೋತೀವಿ. ಅದೇ ರೀತಿಯಾಗಿ ನಮ್ಮ ಪಿಂಗಳ ಮೂಲಕ ನಮ್ಮ ಸುಷುಮ್ನವನ್ನು ತಲುಪಿ ಸುಷುಮ್ನದ ಮೂಲಕ ಮೂಲಾಧಾರವನ್ನು ತಲುಪುತ್ತೆ. ಮೂಲಾಧಾರದ ಮೂಲಕ ನಮ್ಮ ಒಳಗಡೆ ಸುಪ್ತವಾಗಿರುವ ಆಂತರಿಕ ಶಕ್ತಿ ಒಂದೊಂದೇ ಚಕ್ರದ ಮೂಲಕ ಮೇಲೇರ್ತಾ ಮತ್ತೆ ನಮ್ಮ ಆಜ್ಞಾ ಚಕ್ರವನ್ನೇ ತಲುಪುತ್ತೆ. ಇಲ್ಲಿಂದನೇ ಹೋಗಿದ್ರು ಇಲ್ಲಿಗೆ ತಲುಪುತ್ತೆ. ಮತ್ತೆ ಇಲ್ಲಿಂದ ಮೇಲೇರಿ ಸಹಸ್ರಾರವನ್ನು ತಲುಪುತ್ತೆ. ಈ ಸಹಸ್ರಾರವನ್ನು ತಲುಪಿದಾಗ ನಮ್ಮಲ್ಲಿ ಆತ್ಮ ಸಾಕ್ಷಾತ್ಕಾರವಾಗ್ತಾ ಹೋಗುತ್ತೆ. ನಾವು 2ನೇ ಚಕ್ರ ಸ್ವಾಧಿಷ್ಠಾನವನ್ನು ಸಚೇತನಗೊಳಿಸಿದಾಗ ನಮ್ಮ ಆತ್ಮ ಸಾಕ್ಷಾತ್ಕಾರದ ಮಾರ್ಗ ಸುಲಭವಾಗ್ತಾ ಹೋಗುತ್ತೆ.
ಯಾಕೆ ಅಂದರೆ ಒಬ್ಬ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಬೇಕು ಅನ್ನೋನಿಗೆ ಏನಿರಬೇಕು? ತಾಳ್ಮೆ ಇರಬೇಕು, ಶ್ರದ್ಧೆ ಇರಬೇಕು. ಅದೇ ರೀತಿಯಾಗಿ ಈ ಒಂದು ಚಕ್ರದಲ್ಲಿ ಏನಾದರೂ ಇಂಬ್ಯಾಲೆನ್ಸ್ ಇದೆ, ನಮ್ಮ ಸ್ವಾಧಿಷ್ಠಾನದಲ್ಲಿ ಏನಾದರೂ ಇಂಬ್ಯಾಲೆನ್ಸ್ ಇದೆ ಅಂದಾಗ ನಮ್ಮ ದೈಹಿಕದಲ್ಲೂ ಮಾನಸಿಕದಲ್ಲೂ ಅದೇ ರೀತಿ ಆಧ್ಯಾತ್ಮಿಕದಲ್ಲೂ ಏರುಪೇರು ಉಂಟಾಗ್ತಾ ಇರುತ್ತೆ. ಆಧ್ಯಾತ್ಮಿಕದಲ್ಲಿ ಈಗಾಗಲೇ ಹೇಳಿರೋ ಹಾಗೆ ಶ್ರದ್ಧೆ ಕೊರತೆ ಇರುತ್ತೆ, ಇವುಗಳೆಲ್ಲ ಬಂದಿರುತ್ತೆ. ಮಾನಸಿಕವಾಗಿ ಯಾವ ರೀತಿಯಾಗಿರ್ತೀವಿ ಅಂದರೆ ತುಂಬ ಕೋಪ. ತುಂಬ ಜನರಿಗಿದ್ದಿರುತ್ತೆ ನೋಡಿ, ಏನಾದರೂ ಒಬ್ಬರು ಹೇಳಿದ್ರೆ ಅತಿಯಾಗಿ ಕೋಪ. ಅದೇ ರೀತಿ ಭಾವನೆಯ ಏರಿಳಿತ, ಅತಿಯಾಗಿ ಭಾವನೆಯ ಏರಿಳಿತ ಆಗ್ತಾ ಇದೆ ಅಂದರೆ ಅದು ನಮ್ಮ ಸ್ವಾಧಿಷ್ಠಾನ ಚಕ್ರದಲ್ಲಿ ಇಂಬ್ಯಾಲೆನ್ಸನ್ನು ತೋರಿಸುತ್ತೆ. ಅದೇ ರೀತಿಯಾಗಿ ದುಃಖ, ನನಗೆ ಸಂಬಂಧಪಟ್ಟಿಲ್ಲ ಅನ್ನೋದಕ್ಕೂ ದುಃಖ ಪಡ್ತಾ ಇರೋದು, ಇದೆಲ್ಲವೂ ಕೂಡ ನಮ್ಮ ಸ್ವಾಧಿಷ್ಠಾನ ಚಕ್ರದ ಏರಿಳಿತ. ಕೋಪ ಅಂದರೆ ಮಾಮೂಲಿ ಕೋಪ ಇರಲ್ಲ, ಏಕದಮ್ ಆವೇಶನೇ ಬಂದ್ಬಿಡುತ್ತೆ. ತುಂಬ ಜನರನ್ನ ನಾವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ನಮ್ಮ ಸುತ್ತಮುತ್ತಲೇ ಇದ್ದಿರ್ತಾರೆ. ಚಿಕ್ಕ ಮಾತಿಗೂ ಏಕದಮ್ ಕೋಪದಕ್ಕಿಂತ ಆವೇಶ ಬಂದ್ಬಿಡುತ್ತೆ. ಆಮೇಲೆ ಅವ್ರಿಗೆ ಕೋಪ ಇರುತ್ತೆ ಅಂತ ಅಲ್ಲ, ಆವೇಶ ಬಂದು ಆ ಟೈಮಲ್ಲಿ ಅವರಿಗೆ ಅವ್ರ ಮಾತಿನ ಮೇಲೆ ಹಿಡಿತಾ ಇರಲ್ಲ. ಏನು ಬೇಕಿದ್ರೂ ಮಾತಾಡೋಕ್ಕೆ ಅವ್ರು ಹಿಂದೆ ಮುಂದೆ ನೋಡಲ್ಲ. ಮಾತಲ್ಲಿ ಕಂಟ್ರೋಲ್ ಇಲ್ಲ, ಅವ್ರ ಮನಸ್ಸಲ್ಲಿ ಕಂಟ್ರೋಲ್ ಇರಲ್ಲ, ಎಲ್ಲೂ ಕಂಟ್ರೋಲನ್ನು ಇಟ್ಕೊಳ್ಳೋಕೆ ಆಗಲ್ಲ. ಭಾವನೆಯ ಏರಿಳಿತ, ಉದ್ರೇಕಗಳನ್ನು ನಿಯಂತ್ರಿಸೋಕೆ ಆಗದೇ ಇರೋದು, ಇದು ನಮ್ಮ ಸ್ವಾಧಿಷ್ಠಾನ ಚಕ್ರವನ್ನು ತೋರಿಸುತ್ತೆ. ದೈಹಿಕವಾಗಿ ಅನೇಕ ಮತ್ತೆ ಕಾಯಿಲೆಗಳು ಬಂದಿರುತ್ತೆ. ನಮ್ಮ ಕಿಡ್ನಿಗೆ ರಿಲೇಟೆಡ್ ಆಗಿ ಸಮಸ್ಯೆ ಇದೆ, ಅಥವಾ ಯೂಟ್ರಸ್ ಅಥವಾ ಪ್ರೋಸ್ಟೇಟ್ ಗ್ಲ್ಯಾಂಡ್ಗೆ ರಿಲೇಟೆಡ್ ಆಗಿ ಸಮಸ್ಯೆಗಳಿದೆ, ಸೆಕ್ಷುವಲ್ ಪ್ರಾಬ್ಲಮ್ ಏನಾದರೂ ಇದೆ ಅಂದರೆ ಇದೆಲ್ಲವೂ ನಮ್ಮ ಸ್ವಾಧಿಷ್ಠಾನ ಚಕ್ರ ರಿಲೇಟೆಡ್ ಆಗೇ ಇದ್ದಿರುತ್ತೆ. ನಾವು ಪ್ರತಿನಿತ್ಯ ಧ್ಯಾನವನ್ನು ಮಾಡ್ತಾ ಹೋದಾಗ ಚಕ್ರದ ಮೇಲೆ ಧ್ಯಾನ ಮಾಡಬೇಕಾಗಿಲ್ಲವೋ, ನನಗೆ ಯಾವುದೋ ಚಕ್ರ ಇಂಬ್ಯಾಲೆನ್ಸ್ ಆಗಿಬಿಟ್ಟಿದೆಯಲ್ಲ, ನಾನು ಹಾಗಿದ್ರೆ ಆ ಚಕ್ರದ ಮೇಲೆ ಧ್ಯಾನ ಮಾಡಬೇಕು ಹಾಗಿದ್ರೆ ಅಂತ ಅಂದುಕೊಂಡು ಧ್ಯಾನ ಮಾಡಬೇಕಾಗಿಲ್ಲ. ಪ್ರತಿನಿತ್ಯ ನಾವು ಧ್ಯಾನವನ್ನು ಮಾಡ್ತಾ ಹೋದಾಗ ಆ ಚಕ್ರಗಳು ತನ್ನಿಂದ ತಾನೇ ಇದಾಗ್ತಾ ಹೋಗುತ್ತೆ, ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಚಕ್ರಗಳು ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ನಾವು ಅದಕ್ಕೋಸ್ಕರನೇ ಸಪ್ರೇಟಾಗಿ ಚಕ್ರ ಹೀಲಿಂಗ್ ಮೆಡಿಟೇಷನ್ ಮಾಡಬೇಕು, ಈ ಚಕ್ರ ಹೀಗಾಗಿದೆ ಅದಕ್ಕೆ ಈ ರೀತಿಯಾಗಿರಬೇಕು, ಈ ರೀತಿ ಬಟ್ಟೆ ಹಾಕಬೇಕು ಅಂತೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಮಾಡಬೇಕಂತ ಇಲ್ಲ. ಆದರೆ ನಮ್ಮ ಸಾಧನೆಯನ್ನು ಬಿಡಬಾರ್ದು. ಪ್ರತಿನಿತ್ಯ ಆ ಸಾಧನೆಯನ್ನು ಮಾಡ್ತಾ ಹೋದರೆ ನಮ್ಮೊಳಗಡೆ ಇರೋ ಭಯ, ಯಾಕೆಂದರೆ ಭಯ, ಕೋಪ, ದುಃಖ ಇವೆಲ್ಲವೂ ಕೂಡ ನಮ್ಮ ಭಾವನೆಗಳಲ್ಲಿ ಬರುತ್ತೆ. ಇವುಗಳು ಸಹಜ ಸ್ಥಿತಿಗೆ ಬರ್ತಾ ಹೋಗುತ್ತೆ. ಚಕ್ರಗಳು ತನ್ನಿಂದ ತಾನೇ ಸಮತೋಲನಕ್ಕೆ ಬರ್ತಾ ಹೋಗುತ್ತೆ. ನಾವು ಒಂದು ದಿವಸ ಮಾಡಿದ್ವಿ, ಮತ್ತೇನೋ ಟೈಮ್ ಇಲ್ಲ ಬಿಡ್ತೀವಿ, ಮತ್ತೆ ಯಾವತ್ತೋ ಒಂದು ದಿವಸ ಟೈಮ್ ಇತ್ತು ನೆನಪಾಗ್ಬಿಡುತ್ತೆ, ಅವತ್ತು ಧ್ಯಾನ ಮಾಡಬೇಕಲ್ವಾ ಅಂತ ಅವತ್ತು ಮಾಡಿದ್ವಿ ಅಂದರೆ ನಾನು ತುಂಬ ಜನ ಹೇಳ್ತಾರೆ ನೋಡಿ, ನಾನು 20 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೆ, ಬಿಟ್ಟೆ, ಮತ್ತೆ ಮಾಡಿದೆ, ಮತ್ತೆ ಬಿಟ್ಟೆ ಅಂತ. ಅದು ಅವರ ಮನಸ್ಸಿನ ದುರ್ಬಲತೆಯನ್ನು ತೋರಿಸುತ್ತೆ, ಮನಸ್ಸಿನ ಚಾಂಚಲ್ಯ. ಈ ಚಾಂಚಲ್ಯ ಕೂಡ ಸ್ವಾಧಿಷ್ಠಾನ ಚಕ್ರದಲ್ಲೇ ಬರೋದು. ಹಾಗೆ ಹೋಗ್ತಾರೆ ಬರ್ತಾರೆ ಎಲ್ಲ ಮಾಡ್ತಿರ್ತಾರೆ ಅಂದರೆ ಅಲ್ಲಿ ಅವರು ದೃಢವಾಗಿ ನಿಂತಿರಲ್ಲ. ಮೂಲಾಧಾರ ಚಕ್ರ ಸ್ವಾಧಿಷ್ಠಾನ ಚಕ್ರದ ಇಂಬ್ಯಾಲೆನ್ಸನ್ನು ತೋರಿಸುತ್ತೆ. ಯಾವಾಗ ಈ ಚಕ್ರಗಳು ನಮಗೆ ಕೆಳಗಿನ ಚಕ್ರಗಳು ಯಾವಾಗ ಸಮತೋಲನಕ್ಕೆ ಬಂದಿರುತ್ತೆ ಆಗ ಮಾತ್ರ ನಾವು ಆಧ್ಯಾತ್ಮಿಕವಾಗಿ ಮೇಲೇರೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಮೇಲಿನ ಚಕ್ರಗಳನ್ನೆಲ್ಲ ನಾನು ಆ್ಯಕ್ಟಿವೇಟ್ ಮಾಡಿಕೊಂಡೆ ಅಂದರೆ ನಮಗೆ ಕೆಳಗಡೆ ಬೇಕಲ್ಲ. ಮನಸ್ಸಿನ ಚಾಂಚಲ್ಯವನ್ನು ನಿಲ್ಲಿಸಬೇಕು ಅಂದರೆ ನಮ್ಮ ಕೆಳಗಿನ ಚಕ್ರ ಮೊದಲು ಸಮತೋಲನವಾಗಿರಲೇಬೇಕು. ಆಗ ಮಾತ್ರ ನಮಗೆ ಮೇಲೆ ಹೋಗೋಕ್ಕೆ ಸಾಧ್ಯ. ನಮ್ಮ ಮನಸ್ಸೇ ಯಾವಾಗಲೂ ಒಂದು ಕಡೆ ಸ್ಥಿರವಾಗಿ ನಿಲ್ತಾ ಇಲ್ಲ, ನಮ್ಮ ಭಾವನೆಗಳನ್ನೇ ನಾವು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತಾದಾಗ ನಾವು ಹೇಗೆ ಮೇಲೇರೋಕ್ಕೆ ಸಾಧ್ಯ ಅಲ್ವಾ? ಏಣಿ ಬೇಕೇ ಬೇಕು. ನಾವು ಮೇಲೆ ಹೋಗೋಕ್ಕೆ ಒಂದು ಏಣಿ ಬೇಕು ನಮಗೆ. ಆ ಏಣಿಯನ್ನು ಮೇಲೆ ಹೋದ್ಮೇಲೆ ಏಣಿಯನ್ನು ಒದೆಯೋಕ್ಕೂ ಆಗಲ್ಲ. ಆ ಏಣಿಯನ್ನು ನಾವು ಯಾವಾಗಲೂ, ಯಾಕೆಂದರೆ ನಾವು ಹೋಗಿರೋ ದಾರಿನ ಯಾವತ್ತೂ ಮರಿಬಾರ್ದು ಅಂತಾರಲ್ಲ, ಹಾಗೆ ನಾವು ಮೇಲೆ ಹೋಗೋಕ್ಕೆ ಸಹಾಯ ಮಾಡಿರೋ ಈ ಕೆಳಗಿನ ಚಕ್ರಗಳು ಯಾವಾಗಲೂ ನಮಗೆ ಸಮತೋಲನದಲ್ಲಿರೋದು ತುಂಬ ಮುಖ್ಯವಾಗುತ್ತೆ. ಒಬ್ಬ ಆಧ್ಯಾತ್ಮಿಕ ಸಾಧಕನಿಗೆ ಪ್ರತಿಯೊಬ್ಬರಿಗೂ ಈ ಚಕ್ರಗಳ ಕುರಿತಾಗಿ ಗೊತ್ತಿರುತ್ತೆ. ನಮ್ಮ ಚಕ್ರಗಳಲ್ಲಿ ನಮ್ಮ ಎಲ್ಲ ಶಕ್ತಿಗಳು, ಆಂತರಿಕ ಶಕ್ತಿ, ಬಾಹ್ಯ ಶಕ್ತಿ ಅಂತ ಹೇಳ್ತಾ ಇಲ್ಲ, ನಮ್ಮ ಎಲ್ಲ ಆಂತರಿಕ ಶಕ್ತಿಗಳು ಚಕ್ರಗಳಲ್ಲಿ ಸುಪ್ತವಾಗಿರುತ್ತೆ. ಯಾವಾಗ ನಾವು ಧ್ಯಾನದ ಮೂಲಕ
ಅಥವಾ ಯೋಗಾಭ್ಯಾಸದ ಮೂಲಕ, ಪ್ರಾಣಾಯಾಮದ ಮೂಲಕ, ಮಂತ್ರೋಚ್ಚಾರಣೆ ಮೂಲಕ ಈ ಚಕ್ರಗಳನ್ನು ಸಚೇತನಗೊಳಿಸ್ತಾ ಹೋಗ್ತೀವಿ. ಆಗ ನಮ್ಮ ಆಂತರಿಕವಾಗಿ ಜಾಗೃತಗೊಂಡಿರೋ ಶಕ್ತಿ ನಮ್ಮ ಶಾರೀರಿಕ ರೂಪದಲ್ಲಿ, ಶಾರೀರಿಕ ಸಾಮರ್ಥ್ಯದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಈ ಶಾರೀರಿಕ ಸಾಮರ್ಥ್ಯ ಸದೃಢವಾಗಿದ್ದಾಗ ಏನು ಪ್ರಯೋಜನ ಆಗುತ್ತೆ? ಒಬ್ಬ ಏನೋ ಒಂದನ್ನು ಭೌತಿಕವಾಗಿ ಆಧ್ಯಾತ್ಮಿಕ ಸಾಧಕನಿಗೆ ಕೂಡ ಶರೀರ ಆರೋಗ್ಯವಾಗಿರೋದು ತುಂಬ ಮುಖ್ಯ. ನಮ್ಮನ್ನೇ ನಾವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ವಿಪರೀತವಾಗಿ ಜ್ವರ ಇದೆ ಅಥವಾ ವಿಪರೀತವಾಗಿ ಎಲ್ಲೋ ಏನೋ ನೋವು ಆಗ್ತಾ ಇದೆ, ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂದಾಗ ನಮಗೆ ಕೂತ್ಕೊಂಡು ಧ್ಯಾನನೇ ಮಾಡೋಕ್ಕಾಗಲ್ಲ ಅಲ್ವಾ? ಧ್ಯಾನ ಮಾಡಬೇಕಂದ್ರೆ ಈ ಶರೀರ ಸಪೋರ್ಟ್ ಮಾಡಲೇಬೇಕು. ಅಂದರೆ ಶಾರೀರಿಕ ಸಾಮರ್ಥ್ಯ ಸದೃಢವಾಗಿ ಇರಲೇಬೇಕು. ಈ ಶಾರೀರಿಕ ಸಾಮರ್ಥ್ಯ ಸದೃಢವಾಗಿರ್ಬೇಕಂದ್ರೆ ನಾವು ಆರೋಗ್ಯವಾಗಿರಬೇಕು. ಆರೋಗ್ಯವಾಗಿರ್ಬೇಕಂದ್ರೆ ನಮ್ಮ ರಕ್ತ ಸಂಚಾರ ಸಮರ್ಪಕವಾಗಿ ಆಗಬೇಕು. ರಕ್ತ ಸಂಚಾರ ಸಮರ್ಪಕವಾಗಿರ್ಬೇಕಂದ್ರೆ ರಕ್ತ ಅಂದರೆ ಏನು? ಹರಿತಾ ಇರೋದು ಅಲ್ವಾ? ನಮ್ಮ ಮೇಲಿಂದ ತಲೆಯಿಂದ ಕಾಲು ಬೆರಳವರೆಗೂ ಹರಿತಾ ಇರೋದು. ಅಂದಮೇಲೆ ರಕ್ತ ಅಂದಾಗ ಹರಿತಾ ಇರೋದು ಅಂದರೆ ನೀರು ಅನ್ನೋದನ್ನು ಸೂಚಿಸುತ್ತೆ. ನಮ್ಮ ಸ್ವಾದಿಷ್ಠಾನ ಚಕ್ರ ಜಲತತ್ವಕ್ಕೆ ರಿಲೇಟೆಡ್ ಆಗಿ ಇದೆ. ಜಲತತ್ವ ನೀರು. ನೀರು ಅಂದರೆ ಏನು? ಒಂದು ಕಡೆ ಅದು ನಿಂತಿರಲ್ಲ. ನೀರನ್ನು ಒಂದು ಕಡೆ ನಿಲ್ಲಿಸೋಕೆ ಆಗಲ್ಲ. ಈಗ ಕೆರೆಯನ್ನು ಮಾಡಿ ನಿಲ್ಲಿಸ್ಬೋದು, ಆದರೆ ಅದಕ್ಕೂ ಕೂಡ ಆ ಕಡೆ ಈ ಕಡೆ ಎಲ್ಲೂ ಹೊರದು ಹೋಗದೆ ಇರೋ ಥರ ಅದಕ್ಕೆ ಕೂಡ ಒಂದು ಆಣೆಕಟ್ಟನ್ನು ಕಟ್ಟಿರ್ತಾರೆ, ಏನೋ ಒಂದನ್ನು ಮಾಡಿರ್ತಾರೆ ಅಲ್ವಾ? ಅದೇ ರೀತಿ ನೀರನ್ನು ಎಲ್ಲಾದರೂ ಒಂದು ಚಿಕ್ಕ ಗ್ಯಾಪ್ ಸಿಕ್ತಂದರೆ ಸುಮ್ಮನೆ ಬಿಡಲ್ಲ, ಹರ್ಕೊಂಡು ಹೋಗಿಬಿಡತ್ತೆ. ಹಾಗೇ ನಮ್ಮ ಮನಸ್ಸು ಎಲ್ಲಂದ್ರಲ್ಲಿ ನುಸುಳುತ್ತೆ ನೋಡಿ. ನಾವು ಇಲ್ಲಿದ್ದೀವಿ, ಎಲ್ಲಿ ಬೇಕಿದ್ರೂ ಮನಸ್ಸು ನುಸುಳ್ಕೊಂಡು ಹೋಗುತ್ತೋ ಇಲ್ವಾ? ಒಂದಿಷ್ಟು ಚಿಕ್ಕ ಗ್ಯಾಪ್ ಸಿಕ್ಕಿದ್ರೆ ಸಾಕು, ಅದು ನುಸುಳ್ಕೊಂಡು ಹೋಗುತ್ತೆ. ನಮ್ಮ ಮನಸ್ಸಿಗಂತೂ ಕೇಳಬೇಕಾ? ಚಿಕ್ಕ ಗ್ಯಾಪ್ ಬೇಕಾಗಿಲ್ಲ. ಯಾಕೆಂದರೆ ನಾವಿನ್ನು ಯೋಗೀಶ್ವರರು ಯಾರೂ ಆಗಿಲ್ಲ. ಅಷ್ಟೇ ಯೋಗ ಮಾರ್ಗವನ್ನು ಇನ್ನೂ ತುಳಿತಾ ಇದ್ದೀವಿ ಅಷ್ಟೇ. ಇನ್ನು ಮೊದಲನೇ ಹೆಜ್ಜೆ ಕೂಡ ಇಟ್ಟಿಲ್ಲ ಅಂತ ಹೇಳ್ಬೋದು. ಈ ಮಾರ್ಗದಲ್ಲಿ ನಾವಿದ್ದೀವಿ ಅಂದಾಗ ನಮ್ಮ ಮನಸ್ಸು ಇಲ್ಲಿ ಓಡಾಡ್ತಾ ಇರುತ್ತೆ. ಆದರೆ ಧ್ಯಾನವನ್ನು ಮಾಡ್ತಾ ಈ ಜಲತತ್ವವನ್ನು ಸಮತೋಲನಗೊಳಿಸಿದಾಗ ನಮ್ಮ ಶಾರೀರಿಕ ಸ್ಥಿತಿಯಲ್ಲಿ ಬ್ಲಡ್ ರಿಲೇಟೆಡ್ ಆಗಿ, ಅಂದರೆ ಎಲ್ಲೋ ಬ್ಲಡ್ ಕ್ಲಾಟ್ ಆಗ್ತಾ ಇದೆ, ಇನ್ನೇನೋ ಆಗ್ತಾ ಇದೆ, ಈ ಥರ ಸಮಸ್ಯೆ ಇದ್ದಿರುತ್ತಲ್ಲ, ಈ ಸಮಸ್ಯೆಗಳು ನಿಧಾನವಾಗಿ ಸರಿ ಹೋಗೋಕ್ಕೆ ಸಾಧ್ಯವಾಗುತ್ತೆ. ಯಾಕೆ ಅಂದರೆ ನಮ್ಮ ಒತ್ತಡಗಳು ಕಡಿಮೆ ಧ್ಯಾನವನ್ನು ಮಾಡ್ತಾ ಹೋದಾಗ ಆರೋಗ್ಯ ಸರಿ ಹೋಗುತ್ತೆ. ಅಂದರೆ ಹೇಗೆ ಸರಿ ಹೋಗುತ್ತೆ? ಹೇಗೆ ಅಂದರೆ ನಮ್ಮ ಮನಸ್ಸಿನ ಒತ್ತಡ ಯಾವಾಗ ಕಡಿಮೆ ಆಗ್ತಾ ಹೋಗುತ್ತೆ, ಆಗ ಮನಸ್ಸಿನ ಒತ್ತಡ ಕಡಿಮೆ ಆಗ್ತಾ ಹೋದಾಗ ನಮ್ಮ ರಕ್ತ ಪರಿಚಲನೆ ಸುಗಮವಾಗಿ ನಡೀತಾ ಹೋಗುತ್ತೆ. ನಮ್ಮ ತುಂಬ ಸೂಕ್ಷ್ಮ, ಕಣ್ಣಿಗೆ ಕಾಣದೇ ಇರೋಷ್ಟು ಸೂಕ್ಷ್ಮವಾದ ನರಗಳು ನಮ್ಮ ಒಳಗಡೆ ಇದೆ. ಆ ನರಗಳನ್ನು ಹೇಗೆ ಹೋಲಿಸ್ತಾರೆ ಅಂದರೆ, ನಮ್ಮ ನರಗಳು ಇದಿರುತ್ತಲ್ಲ, ನದಿಗಳು, ಈ ಭೂಮಿ ಮೇಲೆ ಎಷ್ಟು ನದಿಗಳಿದೆಯೋ ಅಷ್ಟು ನರಗಳು ನಮ್ಮೊಳಗಡೆ ಇದೆ ಅಂತ ಹೇಳ್ತಾರೆ. ಸೂಕ್ಷ್ಮವಾಗಿದ್ದಿರುತ್ತೆ. ಯಾಕೆಂದರೆ ಆ ನರಗಳೆಲ್ಲ ದೊಡ್ಡದಾಗಿ ಕಾಣಿಸ್ತಾ ಇದ್ಬಿಟ್ರೆ ನಾವು ಹೀಗಿರೋಕೆ ಆಗ್ತಾ ಇರಲಿಲ್ಲ ಅಲ್ವಾ? ಎಲ್ಲ ನರಗಳು ಸೂಕ್ಷ್ಮ, ಎಲ್ಲವೂ ಕೂಡ ಕಣ್ಣಿಗೆ ಕಾಣಿಸೋ ಹಾಗಿರಲ್ಲ, ಸೂಕ್ಷ್ಮವಾಗಿರುತ್ತೆ ನರಗಳು. ಸೂಕ್ಷ್ಮವಾದ ನರಗಳನ್ನು ನದಿಗಳಿಗೆ, ಕೋಟ್ಯಾಂತರ ನದಿಗಳಿದೆ, ಅದೇ ರೀತಿ ನಮ್ಮೊಳಗಡೆ ಕೋಟ್ಯಾಂತರ ನರಗಳಿದೆ. ಏನೇನನ್ನು ನಾವು ಬಾಹ್ಯ ಪ್ರಪಂಚದಲ್ಲಿ ನೋಡ್ತೀವೋ ಅದೆಲ್ಲ ನಮ್ಮ ಅಂತರ ಪ್ರಪಂಚದಲ್ಲಿ ಇದೆ. ಅದೇ ರೀತಿಯಾಗಿ ನಮ್ಮ ರಕ್ತ ಸಂಚಾರ ಸುಗಮವಾಗೋಕೆ ನಮ್ಮ ಒತ್ತಡ ರಹಿತ ಧ್ಯಾನವನ್ನು ಮಾಡ್ತಾ ಹೋದಾಗ ನಾವು ಒತ್ತಡ ರಹಿತವಾಗಿ ಜೀವನವನ್ನು ನಡೆಸೋಕೆ ಸಾಧ್ಯ ಆಗುತ್ತೆ. ಯಾವಾಗ ನಮ್ಮಲ್ಲಿ ಸ್ಟ್ರೆಸ್ ಇರಲ್ಲ, ಯಾವಾಗ ನಾವು ಟೆನ್ಷನ್ ಮಾಡ್ಕೊಳ್ಳೋದನ್ನು ಕಡಿಮೆ ಮಾಡ್ತಾ ಹೋಗ್ತೀವಿ, ಆಗ ನಮ್ಮೊಳಗಡೆ ಬ್ಲಡ್ ಏನೋ ದಪ್ಪ ಆಗಿದೆ, ಇನ್ನೇನೋ ತುಂಬ ತೆಳ್ಳಗಾಗ್ಬಿಟ್ಟಿದೆ ಅಂತ ಕೆಲವರಿಗಿರುತ್ತಲ್ಲ, ಆ ಥರದ ಸಮಸ್ಯೆಗಳು ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ತಿಂಗಳು ನಾನು ಮಾಡಿಬಿಟ್ಟೆ ಆದರೂ ಕಡಿಮೆ ಆಗಿಲ್ಲ ಅಂತ ಅಲ್ಲ, ನಾವು ನಿಯಮಿತವಾಗಿರಬೇಕು. 1 ದಿವಸ 2 ದಿವಸ ಅಲ್ಲ, ಯಾವುದೇ ಆರೋಗ್ಯ ಸಮಸ್ಯೆ 1 ದಿವಸ 2 ದಿವಸದಿಂದ ಬಂದಿರೋದಾಗಿರಲ್ಲ. ಎಷ್ಟೋ ವರ್ಷಗಳಿಂದ ನಮ್ಮ ಮನಸ್ಸಿನ ಒತ್ತಡಗಳು, ಆಲೋಚನೆಗಳು, ನಮ್ಮ ಭಾವನೆಗಳ ಏರಿಳಿತದಿಂದ ಈ ಅನಾರೋಗ್ಯಗಳು ಉಂಟಾಗಿರುತ್ತೆ.
ಎಷ್ಟೋ ವರ್ಷಗಳಿಂದ ಕ್ರೋಢೀಕರಿಸಿರೋ ಆ ಎಲ್ಲ ಬ್ಲಾಕೇಜ್ಗಳು ಅಥವಾ ಆ ಎಲ್ಲ ಕಲ್ಮಶಗಳನ್ನು ಒಂದೇ ದಿವಸದ ಧ್ಯಾನದಲ್ಲಿ ಅಥವಾ ಒಂದು ತಿಂಗಳ ಧ್ಯಾನದಲ್ಲಿ ನನಗೆ ಸಂಪೂರ್ಣವಾಗಿ ಗುಣಮುಖವಾಗಬೇಕಂದ್ರೆ ಆಗೋದೇ ಇಲ್ಲ ಅನ್ನಲ್ಲ. ನಾವು 24 ತಾಸು ಧ್ಯಾನ ಮಾಡ್ತಾ ಇರಬೇಕು. ನಮ್ಮ ಮನಸ್ಸಿನಲ್ಲಿ, ನಮ್ಮ ಭಾವನೆಯಲ್ಲಿ ಸ್ವಲ್ಪವೂ ಏರಿಳಿತ ಆಗದಿರೋ ಹಾಗೆ, ಯಾರ ಕುರಿತಾಗಿಯೂ ಆಲೋಚನೆಯನ್ನು ಮಾಡದೇ ಇರೋ ಹಾಗೆ, ಯಾರ ಕುರಿತಾಗಿಯೂ ಬೇಸರವನ್ನು ಅಥವಾ ಹಿಂದಿನ ಘಟನೆಗಳ ಕುರಿತಾಗಿ ದುಃಖವನ್ನು ಪಡ್ತಾ ಇರೋದು, ನಾಳೆಯ ಕುರಿತಾಗಿ ಬೇಸರವನ್ನು ಮಾಡ್ಕೊಳ್ತಾ ಇರೋದು. ಅಯ್ಯೋ, ಒಂದು ತಿಂಗಳ ನಾನು 24 ತಾಸು ಮೆಡಿಟೇಷನ್ ಒಂದು ತಿಂಗಳು ಮಾಡಬೇಕು ಅಂದ್ಕೊಂಡಿದ್ದೀನಿ, ಪ್ರತಿ ದಿವಸ 24 ತಾಸು ಮಾಡಬೇಕು ಅಂದ್ಕೊಂಡಿದ್ದೀನಿ, ಒಂದು ತಿಂಗಳಾದ್ಮೇಲೆ ಕಡಿಮೆ ಆಗಿಲ್ಲ ಅಂದರೆ ಏನು ಮಾಡೋದಪ್ಪ ಅಂತ ಅಲ್ಲಿ ಯೋಚನೆ ಮಾಡೋ ಹಾಗಿಲ್ಲ. ಅಷ್ಟು ಶ್ರದ್ಧೆ ನಮ್ಮೊಳಗೆ ಇದ್ದಿರುತ್ತಾ ನಾವೇ ಯೋಚನೆ ಮಾಡಬೇಕು. ಇಷ್ಟನ್ನು ಪಾಲಿಸಿದಾಗ ಆಗತ್ತೆ. ಏನು ಬೇಕಿದ್ರೂ ಸಾಧಿಸೋಕೆ ನಮ್ಮ ಹತ್ರ ಆಗತ್ತೆ. ಆದರೆ ಅಷ್ಟೇ ನಮ್ಮಲ್ಲಿ ಪ್ರಯತ್ನ ಇರಬೇಕು, ಅಷ್ಟೇ ಶ್ರದ್ಧೆ ಇರಬೇಕು, ಅಷ್ಟೇ ತಾಳ್ಮೆ ಇರಬೇಕು. ಇವುಗಳು ಇದ್ದಾಗ ಮಾತ್ರ ಸಾಧ್ಯ. ನಮ್ಮ ಸ್ವಾಧಿಷ್ಠಾನ ಚಕ್ರವನ್ನು ನಾವು ಬ್ಯಾಲೆನ್ಸ್ ಮಾಡಿಕೊಂಡಾಗ, ಸಮತೋಲನವನ್ನು ಮಾಡಿಕೊಂಡಾಗ ನಮ್ಮ ಜೀವನವನ್ನು ಸಮತೋಲನದಲ್ಲಿರಿಸ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಆನಂದವಾಗಿ ಜೀವನವನ್ನು ನಡೆಸೋಕ್ಕೆ ಸಾಧ್ಯವಾಗುತ್ತೆ. ಹೇಗೆ ಅಂತಂದರೆ, ಸ್ವಾಧಿಷ್ಠಾನ ಚಕ್ರ ಸಮತೋಲನದಲ್ಲಿದ್ದಾಗ ನಮ್ಮ ಸೃಜನಾತ್ಮಕತೆ ಅಂದರೆ ನಮ್ಮ ಕ್ರಿಯೇಟಿವಿಟಿ ಹೆಚ್ಚಾಗ್ತಾ ಹೋಗುತ್ತೆ. ಯಾವಾಗ ನಮ್ಮಲ್ಲಿ ಕ್ರಿಯೇಟಿವಿಟಿ ಹೆಚ್ಚಾಗ್ತಾ ಹೋಗುತ್ತೆ, ಆಗ ನಾವು ಯಾವುದೋ ಒಂದು ಹೊಸ ಪ್ರಯತ್ನವನ್ನು ಮಾಡುವಾಗ ಹಿಂದಿನ ಎಲ್ಲ ಸೋಲುಗಳನ್ನು ಮರೆತು ಇನ್ನೂ ಹೊಸ ರೂಪದಲ್ಲಿ ಆ ಪ್ರಯತ್ನವನ್ನು ಮಾಡೋಕ್ಕೆ ನಮ್ಮ ಈ ಕ್ರಿಯಾತ್ಮಕತೆ ನಮಗೆ ಪ್ರೇರಣೆಯನ್ನು ನೀಡ್ತಾ ಹೋಗುತ್ತೆ. ಹೀಗೆ ಮಾಡು ಅಂತ. ಯಾವಾಗ ಆ ಮಾರ್ಗದಲ್ಲಿ ಮುಂದೆ ಸಾಗ್ತೀವಿ, ಆಗ ನಮಗೆ ಆ ಪ್ರಯತ್ನದಲ್ಲಿ ಯಶಸ್ಸು ಸಿಗುತ್ತೆ. ಯಾವಾಗಲೂ ನಾವು ಆನಂದವಾಗಿರೋದು ಹೆಚ್ಚಾಗಿ, ನನಗೇನೋ ಒಂದು ಸಿಕ್ಕಿದಾಗ ಆನಂದವಾಗಿರ್ತೀನಿ, ನನಗೇನೋ ಸಿಕ್ಕಿದಾಗ ನಾನು ಸಂತೋಷವಾಗಿರ್ತೀನಿ, ನಾನು ಅಂದುಕೊಂಡಿದ್ದು ಆದಾಗ ಸಂತೋಷವಾಗಿರ್ತೀನಿ, ನಾನು ಅಂದುಕೊಂಡಿದ್ದು ಆಗಿಲ್ಲ ಅಂದಾಗಲೂ ಸಂತೋಷವಾಗಿರ್ತಾರೆ ಅಂದರೆ ಅವರೇ ಯೋಗಿಗಳು. ಏನಾದರೂ ಅದನ್ನು ಸಂತೋಷವಾಗಿ ಅನುಭವಿಸೋಕೆ ಶುರು ಮಾಡ್ತಾ ಇದ್ದಾರೆ ಅಂದರೆ ಆಗ ನಾವು ಯೋಗಿಗಳಾಗ್ತಾ ಇದ್ದೀವಿ ಅಂತ ಅರ್ಥ. ಆಗ ನಾವು ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿದ್ದೀವಿ. ಆತ್ಮ ಸಾಕ್ಷಾತ್ಕಾರವನ್ನು ಹೊಂದೋಕೆ ಆಗ ನಾವು ತಯಾರಾಗ್ತಾ ಇದ್ದೀವಿ ಅಂತ ಅರ್ಥ. ಇಲ್ಲ ಅಂದರೆ ಇಷ್ಟಿಷ್ಟು ಚಿಕ್ಕ ಸೋಲನ್ನು ಕೂಡ ನಾವು ತುಂಬ ಗಂಭೀರವಾಗಿ ತಗೊಂಡು ಇನ್ನೊಂದು ಸಲ ಆ ಪ್ರಯತ್ನನೇ ಮಾಡಲ್ಲ ಅಂತ ಬಿಡೋರು ಕೂಡ ಎಷ್ಟೋ ಜನ ಇರ್ತಾರೆ. ಇದೆಲ್ಲ ನಮ್ಮ ಶ್ರದ್ಧೆಯನ್ನು ತೋರಿಸುತ್ತೆ. ಒಂದು ವಿಷಯದ ಕುರಿತಾಗಿ ನಮ್ಮ ಶ್ರದ್ಧೆ ಎಷ್ಟಿದೆ, ನಮ್ಮ ಪ್ರಯತ್ನ ಎಷ್ಟಿದೆ, ನಮ್ಮ ಕ್ರಿಯೇಟಿವಿಟಿ ಎಷ್ಟಿದೆ, ನಮ್ಮ ಮನಸ್ಸಿನ ಸಮತ್ವ ಎಷ್ಟಿದೆ, ಇವೆಲ್ಲವೂ ಗೊತ್ತಾಗುತ್ತೆ. ಈಗಿನ ಜನ್ರೇಷನ್ನಲ್ಲಿ ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂತಂದರೆ, ಎಲ್ಲೋ ಒಂದು ಚಿಕ್ಕ ಸೋಲನ್ನು ಕೂಡ ಎದುರಿಸೋ ಸಾಮರ್ಥ್ಯವನ್ನು ಪಡ್ಕೊಂಡಿಲ್ಲ. ಒಂದು ಚಿಕ್ಕ ಸಮಸ್ಯೆ ಯಾವುದೇ ಬಂದರೂ ಕೂಡ ಏನೋ ದೊಡ್ಡದೇ ತಲೆ ಮೇಲೆ ಕೂತಿದೆ ಅನ್ನೋ ಹಾಗೆ ಮಾಡ್ತಾ ಇದ್ದೀವಿ. ಯಾಕೆ ಆಗ್ತಾ ಇದೆ? ನಮ್ಮ ಈ ಒಂದು ಚಕ್ರದ ಇಂಬ್ಯಾಲೆನ್ಸ್. ಅದೇ ರೀತಿಯಾಗಿ ಮೆನೋಪಾಸ್ ರಿಲೇಟೆಡ್ ಆಗಿ ಒಂದಷ್ಟು ಬರ್ತಾ ಇದೆ. PCOD, PCOS ಇದೆಲ್ಲ ಬರ್ತಾ ಇರೋದು ಇದೇ ಸಮಸ್ಯೆಯಿಂದ, ಈ ಚಕ್ರದ ಇಂಬ್ಯಾಲೆನ್ಸಿಂದ ಅಥವಾ ಈ ಚಕ್ರದಲ್ಲಿರುವ ಕಲ್ಮಶಗಳಿಂದ. ಆ ಕಲ್ಮಶಗಳು ಹೇಗೆ ಬಂತು? ನಾವೇ ತುಂಬಿಸ್ಕೊಂಡಿರೋದ್ರಿಂದ ಬಂದಿರೋದು. ನಾವೇ ತುಂಬಿಸ್ಕೊಂಡಿರೋದು ಅಂದಮೇಲೆ ಅದನ್ನು ನಾವೇ ಖಾಲಿ ಮಾಡಬೇಕು. ಎಷ್ಟೋ ಜನರು ಚಕ್ರ ಹೀಲಿಂಗ್ ಅಂತ ಇನ್ಯಾರೋ ಒಬ್ಬರು ನನ್ನ ಚಕ್ರವನ್ನು ಹೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿರ್ತಾರಲ್ವ. ನಮಗೆ ಹೀಲ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ಇನ್ಯಾರೋ ಒಬ್ಬರ ಹತ್ರ ನಾವು ಹೀಲ್ ಮಾಡೋಕ್ಕೆ ಹೇಳ್ತಾ ಇದ್ದೀವಿ ಅಂದರೆ ನಮಗೆ ಎಷ್ಟು ನಮ್ಮ ಕುರಿತಾಗಿ ಪ್ರೀತಿ ಇದೆ ನಾವು ನೋಡಬೇಕಲ್ವಾ. ಇನ್ಯಾರೋ ಒಬ್ಬರಿಗೆ ನಮ್ಮನ್ನು ನೀನು ಹೀಲ್ ಮಾಡುವಂಥ ಜವಾಬ್ದಾರಿ ಕೊಟ್ಟಿದ್ದೀವಿ ಅಂದರೆ ನಮಗೆ ನಮ್ಮ ಮೇಲೆ ಸ್ವಲ್ಪವೂ ಜವಾಬ್ದಾರಿ ಇಲ್ಲ. ನಮ್ಮ ಜವಾಬ್ದಾರಿಯನ್ನು ನಾವೇ ತಗೊಳ್ಬೇಕು. ನಮ್ಮ ಜವಾಬ್ದಾರಿಯೇ ನಾವು ತಗೊಂಡಿಲ್ಲ ಅಂದಾಗ ಹೊರ ಜಗತ್ತಿನಲ್ಲಿ ಯಾವ ಜವಾಬ್ದಾರಿಯನ್ನು ಸಮರ್ಪಕವಾಗಿ ಎದುರಿಸೋಕೆ ಸಾಧ್ಯ? ಇವೆಲ್ಲ ನಾವು ಮಾಡೋ ಒಂದೊಂದು ಕೆಲಸ, ಒಂದೊಂದು ವಿಷಯ ಕೂಡ ನಮ್ಮ ಚಕ್ರಗಳನ್ನು ಸೂಚಿಸ್ತಾ ಹೋಗುತ್ತೆ. ಪ್ರತಿಯೊಬ್ಬನು ಮಾತಾಡುವ ಶೈಲಿ, ಅವನು ಜೀವಿಸೋ ಶೈಲಿ,
ಅವನು ನೋಡುವ ಇದು ನೋಟ ಪ್ರತಿಯೊಂದು ಕೂಡ ಅವನ ಚಕ್ರಗಳನ್ನು ಸೂಚಿಸ್ತಾ ಹೋಗುತ್ತೆ. ಒಬ್ಬ ಆಧ್ಯಾತ್ಮಿಕ ಸಾಧಕನಿಗೆ ಗೊತ್ತಾಗ್ತಾ ಹೋಗುತ್ತೆ. ಅವನು ನೋಡೋ ನೋಟ ಆಗಿರಲಿ, ಮಾತಾಡೋ ಮಾತಾಗಿರಲಿ, ಅವನ ವರ್ತನೆಗಳು ಹೇಗಿರುತ್ತೆ, ಅವನ ಭಾವನೆಗಳು, ಅವನು ಯಾವ ರೀತಿಯಾಗಿ ಮಾತಾಡ್ತಾ ಇರ್ತಾನೆ, ಆ ಮಾತಿನಲ್ಲಿ ಅವನ ಭಾವನೆಗಳು ಹೇಗಿರುತ್ತೆ, ಇವೆಲ್ಲವೂ ಕೂಡ ಅವನ ಚಕ್ರಗಳು ಯಾವ ಸ್ಥಿತಿಯಲ್ಲಿದೆ. ಚಕ್ರಗಳು ಅಂತಂದರೆ ಅವು ಚಕ್ರ ಅನ್ನೋಕ್ಕಿಂತ ಸ್ಥಿತಿಗಳು ಅಂತ ಹೇಳ್ಬೋದು. ಅವನು ಯಾವ ಸ್ಥಿತಿಯಲ್ಲಿದ್ದಾನೆ ಅನ್ನೋದನ್ನು ತೋರಿಸುತ್ತೆ. ನಮ್ಮ ಪ್ರತಿ ವರ್ತನೆಗಳು ತೋರಿಸ್ತಾ ಹೋಗುತ್ತೆ. ನಾವು ಎದುರುಗಡೆ ನಗ್ತಾ ಇರಬಹುದು, ಮುಖವಾಡವನ್ನು ಹಾಕಿದ್ರೂ ಆ ಮುಖವಾಡ ತುಂಬ ದಿವಸ ಇರಲ್ಲ, ತುಂಬ ಹೊತ್ತಿರಲ್ಲ. ಮೇಕಪ್ ಹಾಕಿದ್ದೀವಿ ಅಂದರೆ ಮೇಕಪ್ ಎಷ್ಟು ಹೊತ್ತಿರುತ್ತೆ? ಸ್ವೆಟ್ ಆಯ್ತಂದರೆ ಎಲ್ಲ ಕರಗ್ತಾ ಹೋಗಿಬಿಡತ್ತೆ. ಎಷ್ಟೇ ದಪ್ಪಗೆ ಅವ್ರು ಏನೇ ಮೇಕಪ್ ಮಾಡಿರಲಿ, ಎಷ್ಟೇ ಇಂಚೆ ಮಾಡಿರಲಿ, ಅದು ಕೂಡ ಕರಗಲೇಬೇಕಲ್ವಾ. ಸ್ವೆಟ್ ಆಯ್ತಂದರೆ ಕರಗುತ್ತೆ, ಬಿಸಿಲಿಗೆ ಹೋದರೆ ಇದಾಗುತ್ತೆ. ಆಗ ನಮ್ಮ ಮುಖದ ಮೇಲೆ ಏನೇನು ಕಲೆ ಇದೆ ಅನ್ನೋದು ಗೊತ್ತಾಗುತ್ತೆ ಅಲ್ವಾ. ಹಾಗೇನೆ ನಾವು ಯಾವುದೇ ಮುಖವಾಡ ಹಾಕಿದ್ರೂ ಒಬ್ಬ ಆಧ್ಯಾತ್ಮಿಕ ಸಾಧಕನಿಗೆ ಒಬ್ಬನ ಮಾತಿನ ಒಂದು ಏರಿಳಿತ, ಅವನು ಆಡೋ ಒಂದು ಸೆಂಟೆನ್ಸ್ ಸಾಕಾಗ್ಬಿಡತ್ತೆ. ಅವನ ಆ ಮಾತಿನಲ್ಲಿ, ಒಂದು ಸೆಂಟೆನ್ಸಿನಲ್ಲಿ, ಅವನ ಮಾತಿನಲ್ಲಿರೋ ಏರಿಳಿತದಿಂದನೇ ಇವನ ಸ್ಥಿತಿ ಏನು ಅನ್ನೋದು ಅರ್ಥವಾಗುತ್ತಂತೆ. ಅಷ್ಟರ ಮಟ್ಟಿಗೆ ಆ ಸಾಧನೆ ಅನ್ನೋದು ಹೇಗಿರುತ್ತೆ ನೋಡಿ. ಒಬ್ಬನ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಒಂದೇ ಒಂದು ವಾಕ್ಯದಲ್ಲಿ. ಅವನು ಎಷ್ಟೇ ಚೆನ್ನಾಗಿ ಯಾವುದೇ ಮಾತನ್ನಾಡಲಿ, ಆದರೆ ಅವನ ಮನಸ್ಸಿನಲ್ಲಿ ಕಲ್ಮಶ ಇದೆ ಅಂದರೆ ಆ ಒಂದು ವಾಕ್ಯದಲ್ಲೇ ಗುರುತಿಸೋಕೆ ಸಾಧ್ಯ ಆಗುತ್ತೆ. ಅಷ್ಟರ ಮಟ್ಟಿಗೆ ಈ ಆಧ್ಯಾತ್ಮಿಕತೆ ಅನ್ನೋದು ಉನ್ನತವಾದಂತಹ ಸ್ಥಾನ. ಅದಕ್ಕೆ ಆಧ್ಯಾತ್ಮಿಕತೆಯನ್ನು ವಿದ್ಯೆಗೆ ಹೋಲಿಸ್ತಾರೆ. ಬಾಹ್ಯವಾಗಿ ನಾವು ಏನೇನನ್ನು ಮಾಡ್ತೀವಿ, ಆ ಡಿಗ್ರಿ ತಗೊಂಡೆ, ಈ ಡಿಗ್ರಿ ಮಾಡಿದೆ, ಇನ್ನೇನೋ ಮಾಡಿದೆ, ಮತ್ತೇನೋ ಮಾಡಿದೆ ಅಂತಿದೆಯಲ್ಲ, ಇವೆಲ್ಲವೂ ಅವಿದ್ಯೆಗೆ ಹೋಗುತ್ತೆ. ಯಾಕೆ ಅಂದರೆ ಅವೆಲ್ಲವೂ ಶಾಶ್ವತವಾದ ವಿದ್ಯೆ ಅಲ್ಲ. ಯಾವಾಗಲೂ ಏನೂ ಬದಲಾಗದೆ ಹಾಗೇ ಇರೋದನ್ನು ಶಾಶ್ವತವಾಗಿರೋದು ಅದು ವಿದ್ಯೆ ಅಥವಾ ಜ್ಞಾನ ಅಂತ ಹೇಳ್ತಾರೆ. ಅದು ಶಾಶ್ವತವಾಗಿರೋದು. ಇವತ್ತು ಏನೋ ಒಂದು ಇರುತ್ತೆ, ಆಗ ಇನ್ಯಾರೋ ಒಬ್ಬರು ಬರ್ತಾರೆ, ಅವರಿಗೆ ಅದು ಸರಿ ಹೋಗಲ್ಲ, ಇನ್ನೇನೋ ಒಂದನ್ನು ಇಲ್ಲ ಈ ರೀತಿಯಲ್ಲ, ಅದು ಹೀಗೆ ಅಂತ ಬದಲಾಗ್ತಾ ಇದೆ ಅಂದರೆ ಅದು ಅವಿದ್ಯೆಗೆ ಹೋಗುತ್ತೆ. ಯಾವುದ್ಯಾವುದು ಬದಲಾಗ್ತಾ ಇರುತ್ತೆ ಅವುಗಳು ಅವಿದ್ಯೆಗೆ ಹೋಗುತ್ತೆ. ಯಾವುದರ ಮೂಲಕ ಅಂತಿಮವಾದ ಜ್ಞಾನವನ್ನು ಹೊಂದೋಕ್ಕೆ ಸಾಧ್ಯ ಇಲ್ಲ, ಅವುಗಳೆಲ್ಲವೂ ಅವಿದ್ಯೆಗೆ ಹೋಗುತ್ತೆ. ಯಾವುದರ ಮೂಲಕ ಅಂತಿಮ ಸತ್ಯವನ್ನು ಅರಿಯೋಕ್ಕೆ ಸಾಧ್ಯ, ಅವುಗಳು ಜ್ಞಾನಕ್ಕೆ ಹೋಗುತ್ತೆ. ಸ್ವಾಧಿಷ್ಠಾನ ಚಕ್ರ ಜಾಗೃತ ಮಾಡ್ಕೊಳ್ಳೋಕ್ಕೆ ಯೋಗ, ನಾನು ಆವಾಗಲೇ ಹೇಳಿರೋ ಹಾಗೆ ಯೋಗಾಸನ, ಪ್ರಾಣಾಯಾಮ, ಧ್ಯಾನದ ಜೊತೆಗೆ ನಮ್ಮ ಸಂಪ್ರದಾಯಗಳಲ್ಲಿ ಇರುವ ಮಂತ್ರಗಳು, ವೇದದ ಕಾಲಗಳಿಂದ ಬಂದಿರುವಂತಹ ಆ ಮಂತ್ರಗಳು ಸಹಾಯ ಮಾಡುತ್ತೆ ನಮ್ಮ ಸ್ವಾಧಿಷ್ಠಾನ ಚಕ್ರವನ್ನು ಸಚೇತನಗೊಳಿಸೋಕೆ. ಅದಕ್ಕಾಗಿ ನಮ್ಮಲ್ಲಿ ಜಪಗಳನ್ನು ಮಾಡೋದು, ಶ್ಲೋಕಗಳನ್ನು ಹೇಳೋದು, ಮಂತ್ರಗಳನ್ನು ಉಚ್ಚರಿಸೋದು, ಇವುಗಳೆಲ್ಲ ಇರೋದೇ ಅದಕ್ಕೋಸ್ಕರ. ಬೀಜ ಮಂತ್ರಗಳನ್ನು ಹೇಳೋದು, ಇವುಗಳೆಲ್ಲ ನಮ್ಮ ಸ್ವಾಧಿಷ್ಠಾನ ಚಕ್ರವನ್ನು ಸಚೇತನಗೊಳಿಸುತ್ತೆ. ಯಾವಾಗ ಸ್ವಾಧಿಷ್ಠಾನ ಚಕ್ರ ಸಚೇತನವಾಗುತ್ತೆ ಆಗ ನಿಧಾನವಾಗಿ ಅವನು ಆಧ್ಯಾತ್ಮಿಕವಾಗಿ ಮುಂದೆ ಸಾಗೋಕೆ ಸಹಾಯವಾಗ್ತಾ ಹೋಗುತ್ತೆ. ನಮ್ಮ ಅಸ್ತಿತ್ವವನ್ನು ಸೂಚಿಸೋದೇ ನಮ್ಮ ಸ್ವಾಧಿಷ್ಠಾನ ಚಕ್ರ. ನಮ್ಮ ವ್ಯಕ್ತಿತ್ವವನ್ನು ಅನಾವರಣಗೊಳಿಸೋಕೆ ಈ ಸ್ವಾಧಿಷ್ಠಾನ ಚಕ್ರನೇ ಕಾರಣವಾಗಿರುತ್ತೆ. ನನ್ನ ವ್ಯಕ್ತಿತ್ವ ಹೇಗಿದೆ ಅನ್ನೋದನ್ನು ಸೂಚಿಸುತ್ತೆ. ಏನೂ ಪ್ರಯತ್ನ ಇಲ್ಲ, ಮಾಡ್ತಾ ಇರೋ ಪ್ರಯತ್ನದಲ್ಲಿ ಏನೋ ಯಶಸ್ಸು ಸಿಕ್ಕಿಲ್ಲ ಅಂದಾಗ ಶ್ರದ್ಧೆಯನ್ನೇ ಬಿಟ್ಬಿಡೋದು, ಇವುಗಳೆಲ್ಲ ನಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತೆ ಅಂತಂದಾಗ ನಮ್ಮ ಸ್ವಾಧಿಷ್ಠಾನ ಚಕ್ರ ನಮ್ಮ ವ್ಯಕ್ತಿತ್ವದ ಪ್ರತಿರೂಪ ಅಂತಾನೆ ಹೇಳ್ಬೋದು. ನಮ್ಮ ವ್ಯಕ್ತಿತ್ವ ನಮ್ಮ ಅಸ್ತಿತ್ವ ಅಲ್ವಾ. ಒಬ್ಬನ ಅಸ್ತಿತ್ವ ಎಲ್ಲಿದೆ ಅಂದರೆ ಅವನ ವ್ಯಕ್ತಿತ್ವದಲ್ಲಿರುತ್ತೆ. ಇವುಗಳೆಲ್ಲವೂ ನಮ್ಮ ಸ್ವಾಧಿಷ್ಠಾನ ಚಕ್ರದಲ್ಲಿದೆ. ಚಕ್ರಗಳಿಂದ ಒಂದು ಚಕ್ರದಿಂದ ಒಂದು ಚಕ್ರಕ್ಕೆ ಮೇಲೆ ಹೋಗ್ತಾ ನಮ್ಮ ಆಧ್ಯಾತ್ಮಿಕ ಪ್ರಯಾಣ ಕೂಡ ಹಾಗೇ ಹೋಗ್ತಾ ಹೋಗುತ್ತೆ. ನಮ್ಮ ಜ್ಞಾನಗಳು ಕೂಡ ಹಾಗೇ ಇದ್ದಿರುತ್ತೆ. ಮೂಲಾಧಾರ ಚಕ್ರದಲ್ಲಿದ್ದಾಗ
ಜ್ಞಾನನೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಮೂಲಾಧಾರ ಚಕ್ರಕ್ಕೆ ರಿಲೇಟೆಡ್ ಆಗಿ ಒಂದಷ್ಟು ಜ್ಞಾನವನ್ನು ಹೊಂದಿರ್ತಾನೆ. ಆ ಸ್ಥಿತಿಗೆ ಅನುಗುಣವಾದ ಜ್ಞಾನವನ್ನು ಹೊಂದಿರ್ತಾನೆ. ಆ ಸ್ಥಿತಿಗೆ ಅನುಗುಣವಾದ ಜ್ಞಾನ ಅಂದಾಗ ಭೌತಿಕ, ಕೇವಲ ಭೌತಿಕ ಹೊರ ಜಗತ್ತಿಗೆ ಏನು ಕಾಣ್ತಾ ಇದೆ ಆ ಜ್ಞಾನವನ್ನು ಹೊಂದೋ ಪ್ರಯತ್ನವನ್ನು ಅಲ್ಲಿ ಮಾಡ್ತಾನೆ. ಅದೇ ರೀತಿ ಸ್ವಾಧಿಷ್ಠಾನ ಚಕ್ರ ಭೌತಿಕದ ಜೊತೆಗೆ ಸ್ವಲ್ಪ ಮಟ್ಟಿಗೆ ಮಾನಸಿಕ ಪ್ರಯತ್ನ ಸ್ವಾಧಿಷ್ಠಾನದಲ್ಲಿ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಚಕ್ರಗಳು ಮೇಲೇರ್ತಾ ನಮ್ಮ ಆಂತರಿಕ ಪ್ರಯಾಣವು ಮೇಲೇರ್ತಾ ಹೋಗುತ್ತೆ. ಒಂದೊಂದೇ ಸ್ಥಿತಿಯ ಮೂಲಕ ಮೇಲೇರ್ತಾ ಅಂತಿಮವಾಗಿ ನಾವು ಆಜ್ಞಾಚಕ್ರ ಮತ್ತು ಸಹಸ್ರಾರ ಚಕ್ರ, ಆಜ್ಞಾಸ್ಥಿತಿ ಅಥವಾ ಸಹಸ್ರಾರ ಸ್ಥಿತಿಯನ್ನು ತಲುಪಿದಾಗಲೇ ಆತ್ಮ ಸಾಕ್ಷಾತ್ಕಾರ, ಆ ಚೈತನ್ಯವನ್ನು ಅಥವಾ ಆ ಜ್ಞಾನವನ್ನು ಹೊಂದೋಕ್ಕೆ ಸಾಧ್ಯ ಆಗುತ್ತೆ. ಎಲ್ಲರಿಗೂ ಕೂಡ ನಾವು ಅಂದ್ಕೊಂಡಿದ್ದನ್ನು ಪಡ್ಕೋಬೇಕು ಅಂತ ಅಂದರೆ ಆ ಸಾಧನೆಗೆ ಬೇಕಾಗಿರೋ ತಾಳ್ಮೆ, ಶ್ರದ್ಧೆ, ಪ್ರಯತ್ನ ಇವು ಮೂರೂ ಒಂದಾಗಿರಬೇಕು. ಇನ್ನೊಂದು ಆಂತರಿಕ ಶಾಂತಿ. ಈ ಚಕ್ರ ಸಚೇತನವಾದಾಗ ಆಂತರಿಕ ಶಾಂತಿ ಲಭಿಸುತ್ತೆ. ನಮ್ಮೊಳಗಡೆ ಕ್ರಿಯಾತ್ಮಕತೆ, ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ಇದ್ದಿರ್ತೀವಿ, ನಮ್ಮದೇ ಆದ ಹವ್ಯಾಸ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ಹವ್ಯಾಸದಲ್ಲಿದ್ದಾಗ ಅವರವರ ಹವ್ಯಾಸಕ್ಕೆ ಕ್ರಿಯೇಟಿವಿಟಿ ತುಂಬ ಮುಖ್ಯ. ಒಂದು ಅಡುಗೆಯನ್ನು ಮಾಡೋವನಿಗೆ ಸ್ವಾಧಿಷ್ಠಾನ ಚಕ್ರ ಸಚೇತನವಾಗಿರಬೇಕು. ಅಡುಗೆಯನ್ನು ಪ್ರತಿ ದಿವಸ ಮಾಡೋ ಹಾಗೆ ಮಾಡೋಕ್ಕಿಂತ ಅದೇ ಅಡುಗೆಯನ್ನು ಕ್ರಿಯೇಟಿವ್ ಆಗಿ ಬೇರೆ ರೀತಿಯಲ್ಲೂ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ನಮಗೆ ತೋರಿಸೋದೇ ನಮ್ಮ ಈ ಒಂದು ಸ್ವಾಧಿಷ್ಠಾನ ಚಕ್ರ. ಒಬ್ಬನು ಟೇಲರಿಂಗ್ ಮಾಡ್ತಿದ್ದಾನೆ ಅಂದರೆ ಅವನು ಹೊಲಿಯೋ ಪ್ರತಿಯೊಂದು ಬಟ್ಟೆಯಲ್ಲೂ ಅವನ ಕ್ರಿಯೇಟಿವಿಟಿಯನ್ನು ನೋಡೋಕ್ಕೆ ಸಾಧ್ಯ. ಅವನಲ್ಲಿ ಎಷ್ಟು ಕ್ರಿಯೇಟಿವಿಟಿ ಇದೆ ಅಷ್ಟು ಅವನು ಒಳ್ಳೆಯ ಟೇಲರ್ ಆಗೋಕ್ಕೆ ಸಾಧ್ಯ. ಅದೇ ರೀತಿ ಒಬ್ಬ ಟೀಚರ್, ಒಬ್ಬನು ಒಳ್ಳೆ ಶಿಕ್ಷಕನಾಗಬೇಕು ಅಂದರೆ ಅವನ ಕ್ರಿಯೇಟಿವ್ ಮೈಂಡ್ ಎಷ್ಟು ಕೆಲಸ ಮಾಡ್ತಾ ಇದೆ, ಅವನಲ್ಲಿ ಎಷ್ಟು ಕ್ರಿಯೇಟಿವಿಟಿ ಇದೆ ಎನ್ನೋದ್ರ ಮೇಲೆ ಅವರ ಸ್ಟೂಡೆಂಟ್ಸ್ ಅವರ ಹತ್ರ ಚೆನ್ನಾಗಿ ವಿದ್ಯೆಯನ್ನು ಕಲಿತಾರೆ. ಅವರು ಹೇಳೋ ಎಲ್ಲ ಮಾತುಗಳನ್ನು ಪಾಲಿಸ್ತಾರೆ. ಕ್ರಿಯೇಟಿವಿಟಿ ಇವರಲ್ಲಿ ಕಡಿಮೆ ಇದೆ ಅಂದಾಗ ಆ ಸ್ಟೂಡೆಂಟ್ಸ್ ಇವ್ರ ಮಾತುಗಳನ್ನು ಕೇಳೋದು ಕಡಿಮೆ ಆಗುತ್ತೆ. ಯಾಕೆಂದರೆ ಇವರಲ್ಲಿ ಏನೂ ಹೊಸತನ ಇಲ್ಲ. ಯಾವಾಗಲೂ ಅಂದರೆ ಅವರು ಇದನ್ನು ಡ್ಯೂಟಿ ಜಾಯ್ನ್ ಆದಾಗಿಂದ ಎಷ್ಟೋ ವರ್ಷಗಳವರೆಗೂ ಒಂದೇ ರೀತಿಯಾಗಿ ಕಲಿಸ್ತಾ ಹೋಗ್ತಿದ್ದಾರೆ ಅಂತಂದಾಗ ಇದು 1 ವರ್ಷ 2 ವರ್ಷ 3 ವರ್ಷ ಅಂಥವ್ರ ಹತ್ರ ಕಲಿತಾ ಹೋದಾಗ, ಅಥವಾ ಮೊದಲನೇ ದಿವಸ ಕಲಿತಾ ಇದ್ದವನು 1 ವರ್ಷನಾದರೂ ಕಲಿಬೇಕಲ್ಲ ಒಬ್ಬ ಟೀಚರ್ ಹತ್ರ, ಆಗ ಅದೇ ಬೋರಲ್ಲಿ ಹೋಗ್ತಾ ಇದ್ದರೆ ಮಕ್ಕಳಿಗೆ ಇಂಟ್ರೆಸ್ಟ್ ಬರಲ್ಲ. ನಾವು ಏನು ಮಾಡ್ತಾ ಇದ್ದೀವಿ ಅದರಲ್ಲಿ ಕ್ರಿಯೇಟಿವಿಟಿ ಇರಬೇಕು. ಒಬ್ಬ ಯೋಗಾಭ್ಯಾಸಿಗೆ ಕ್ರಿಯೇಟಿವಿಟಿ ಇರಬೇಕು. ಒಬ್ಬ ಯೋಗ ಶಿಕ್ಷಕನಿಗೆ ಕ್ರಿಯೇಟಿವಿಟಿ ಇದ್ದಾಗ ಮಾತ್ರ ಯೋಗಾಭ್ಯಾಸವನ್ನು ಕ್ರಿಯೇಟಿವ್ ಆಗಿ, ಒಂದೇ ರೀತಿಯಾಗಿ ಬೋರಿಂಗ್ ಆಗಿ ತೊಗೊಂಡೋಗೋ ಬದಲು ಯೋಗಾಭ್ಯಾಸವನ್ನು ಕೂಡ ಕ್ರಿಯೇಟಿವ್ ಆಗಿ ಮಾಡೋಕ್ಕೆ ಸಾಧ್ಯ ಅನ್ನೋದು ಗೊತ್ತಾಗುತ್ತೆ. ನಮ್ಮ ಇದು ಸ್ವಾಧಿಷ್ಠಾನ ಚಕ್ರ ನಮ್ಮ ಜೀವನದ ಪ್ರತಿ ಕ್ಷಣದಲ್ಲೂ ಬೇಕಾಗುತ್ತೆ. ನಾನು ಧ್ಯಾನವನ್ನು ಮಾಡ್ತಾ ಇದ್ದೀನಿ ಅಂದಾಗ ಕೂಡ ನನ್ನ ಆಧ್ಯಾತ್ಮಿಕ ಸಾಧನೆಗೆ ಕೂಡ ಈ ಒಂದು ಸ್ವಾಧಿಷ್ಠಾನ ಚಕ್ರ ಬೇಕಾಗುತ್ತೆ. ನಾನು ಭೌತಿಕ ಜೀವನದಲ್ಲಿ ಇದ್ದೀನಿ ಅಂದರೆ ಅಲ್ಲಿ ಕೂಡ ನನ್ನ ಸ್ವಾಧಿಷ್ಠಾನ ಚಕ್ರ ಸಚೇತನವಾಗಿ ಇರಲೇಬೇಕು. ನಮ್ಮ ಜೀವನದಲ್ಲಿ ನಾವು ಯಾವುದೋ ಒಂದು ವಿಷಯದಲ್ಲಿ ಮುಂದೆ ಹೋಗ್ತೀನಿ ಅಂದರೆ ಸ್ವಾಧಿಷ್ಠಾನ ಚಕ್ರ ನಮಗೆ ಅತಿ ಅವಶ್ಯಕ. ಅಲ್ಲಿ ಯಾವುದೇ ಕಲ್ಮಶಗಳು ಇರಬಾರ್ದು. ಸ್ವಾಧಿಷ್ಠಾನ ಚಕ್ರಕ್ಕೆ ಕೇಸರಿ ಬಣ್ಣ ಅಥವಾ ಕಿತ್ತಳೆ ಬಣ್ಣ ಅಂತ ಹೇಳ್ತೀವಿ. ಆ ಕಿತ್ತಳೆ ಬಣ್ಣವನ್ನು ಸೂಚಿಸುತ್ತೆ ನಮ್ಮ ಸ್ವಾಧಿಷ್ಠಾನ ಚಕ್ರ. ಅದರಂತೆ ಅದರ ಬೀಜ ಮಂತ್ರ ಓಂ. ಓಂ ಏನೋ ಬೀಜ ಮಂತ್ರ.